Hello everyone, welcome to my YouTube channel All About Education Info. In the previous video, we already discussed about the most important formulas of 10th mathematics from 1st to 5th chapter. In this video, we are going to discuss about the most important formulas from of the remaining chapters. Chapter is triangles. There is no need to discuss about that chapter because that chapter is full of theorems. Next chapter is coordinate geometry. That means Nirdeshanka Rekaganita for Kannada medium students. Nirdeshanka Rekaganita. For that, first important formula is the distance between the points x1, y1 and x2, y2 is equal to square root of x2 minus x1 whole square plus y2 minus y1 whole square. ಅಂದ್ರೆ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯೋದು. ಎರಡು ಬಿಂದುಗಳ ನಡುವಿನ ದೂರ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಫಾರ್ಮುಲಾ ಇಸ್ ಸೆಕ್ಷನ್ ಫಾರ್ಮುಲಾ ಅಂದ್ರೆ ಭಾಗ ಪ್ರಮಾಣ ಸೂತ್ರ. P of x, y is equals to m1 x2 plus m2 x1 divided by m1 plus m2, m1 y1 plus m2 y1 divided by m1 plus m2. ಸೆಕ್ಷನ್ ಫಾರ್ಮುಲಾ ಅಂದ್ರೆ ಭಾಗ ಪ್ರಮಾಣ ಸೂತ್ರ. ನೆಕ್ಸ್ಟ್ ಮಿಡ್ ಪಾಯಿಂಟ್ ಫಾರ್ಮುಲಾ ಮಧ್ಯ ಬಿಂದು ಸೂತ್ರ. P of x, y is equals to x2 plus x1 divided by 2, y2 plus y1 divided by 2. ಇಲ್ಲಿ ಇನ್ನೊಂದು ಬರುತ್ತೆ, ಮೂಲ ಬಿಂದು ಮತ್ತು ಮತ್ತೊಂದು ಬಿಂದುವಿನ ದೂರ ಫೈಂಡ್ ಔಟ್ ಮಾಡಿದ್ರೆ d is equals to ಸ್ಕ್ವೇರ್ ರೂಟ್ ಆಫ್ x2 x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅಂತ ಬರುತ್ತೆ. ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ. ನೆಕ್ಸ್ಟ್ ಚಾಪ್ಟರ್ಗೆ ಮೂವ್ ಆಗೋಣ ನಾವು. ಇಂಟ್ರೊಡಕ್ಷನ್ ಟು ಜಾಮಿಟ್ರಿ ಅಂದ್ರೆ ತ್ರಿಕೋನಮಿತಿಯ ಪ್ರಸ್ತಾವನೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ. ದಿಸ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಹೇಳಿದ್ದೀನಿ ಇನ್ ದ ಪ್ರೀವಿಯಸ್ ವಿಡಿಯೋ. ಐ ಆಲ್ರೆಡಿ ಟೋಲ್ಡ್ ಯು ದಟ್ the application of trigonometry will be very important in the point of view of second PUC also, first PUC also. Introduction to trigonometry. ಅದರಲ್ಲಿ ಫಸ್ಟ್ನೇದು ಸೈನ್ ಥೀಟಾ. ಅಂದ್ರೆ ಸೈನ್ ಥೀಟಾ ಏನಾಗುತ್ತೆ, ಆಪೋಸಿಟ್ ಬೈ ಹೈಪೋಟೆನಸ್. ಅದಕ್ಕೆ ನೀವು ಫಸ್ಟ್ ರೈಟ್ ಆಂಗಲ್ ಒಂದು ಬರ್ಕೊಬೇಕು. ಅದು ಎಕ್ಸಾಂಪಲ್ ಸ್ವಲ್ಪ ಕನ್ಫ್ಯೂಸ್ ಆಗಿ ಕೇಳಿರ್ತಾರೆ, ಸೊ ಡೋಂಟ್ ವರಿ. ಈ ತರ ಒಂದು ರೈಟ್ ಟ್ರಯಾಂಗಲ್ ABC 3 ಪಾಯಿಂಟ್ಸ್. ಇಲ್ಲಿ ನಿಮಗೆ ಏನ್ ಬರುತ್ತೆ, ಇದು ಹೈಪೋಟಿನಸ್ ಆಗುತ್ತೆ, ಅಡ್ಜಸೆಂಟ್ ಆಗುತ್ತೆ, ಇದು ಆಪೋಸಿಟ್ ಆಗುತ್ತೆ. ಅಂದ್ರೆ ಕನ್ನಡ ಮೀಡಿಯಂ ಅವರಿಗೆ ವಿಕರ್ಣ, ಪಾರ್ಶ್ವಬಾಹು, ಇದು ಅಭಿಮುಖ ಬಾಹು. ಸೈನ್ ಥೀಟಾ ಬೆಲೆ ಏನಾಗುತ್ತೆ ಅಂದ್ರೆ, ಸೈನ್ ಥೀಟಾ ಯಾವ್ದಕ್ಕೆ ಈಕ್ವಲ್ ಆಗುತ್ತಪ್ಪ ಅಂದ್ರೆ ಆಪೋಸಿಟ್ ಬೈ ಹೈಪೋಟಿನಸ್. ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನಸ್ ಅಂದ್ರೆ ಈ ಲೈನ್ ಬೆಲೆ ಮತ್ತೆ ಈ ಲೈನ್ ಬೆಲೆ, ಸಾರಿ ಇದು ಹೈಪೋಟಿನಸ್ ವಿಕರ್ಣ. ನೆಕ್ಸ್ಟ್ ಕಾಸ್ ಥೀಟಾ. ನಿಮಿಷ. ನೆಕ್ಸ್ಟ್ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಅಡ್ಜಸೆಂಟ್ ಬೈ ಹೈಪೋಟಿನಸ್ ಅಂದ್ರೆ ಪಾರ್ಶ್ವಬಾಹು ಬೈ ವಿಕರ್ಣ. ಟ್ಯಾನ್ ಥೀಟಾ ಅಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್, ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಇಲ್ಲೇ ಬರ್ಕೊಂಬೋದು ನೀವೇ, ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಕಾಟ್ ಥೀಟಾ ಅಂದ್ರೆ ಅಡ್ಜಸೆಂಟ್ ಬೈ ಅಪೋಸಿಟ್ ಅಂದ್ರೆ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು. ಇದು ಯಾಕೆ ಈ ತರ ಉಲ್ಟಾ ಆಗ್ತಿದೆ ಅಂತ ಹೇಳ್ತೀನಿ ನೆಕ್ಸ್ಟ್. ಇದು ರೆಸಿಪ್ರೋಕಲ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂದ್ರೆ ವಿಲೋಮಾನುಪಾತಗಳಲ್ಲಿ ಬರುತ್ತಿದ್ದು ಕಾನ್ಸೆಪ್ಟ್ಸ್. ನೆಕ್ಸ್ಟ್ ಸಿಕೆಂಟ್ ಥೀಟಾ ಹೈಪೋಟಿನಸ್ ಬೈ ಅಡ್ಜಸೆಂಟ್, ಕೊಸಿಕೆಂಟ್ ಥೀಟಾ ಹೈಪೋಟಿನಸ್ ಬೈ ಆಪೋಸಿಟ್. ನೀವು ಬರ್ಕೊಬೇಕು. ಹೈಪೋಟಿನಸ್ ಅಂದ್ರೆ ವಿಕರ್ಣ, ಅಡ್ಜಸೆಂಟ್ ಅಂದ್ರೆ ಪಾರ್ಶ್ವಬಾಹು. ಇಲ್ಲಿ ವಿಕರ್ಣ ಬೈ ಅಭಿಮುಖ ಬಾಹು ಎಲ್ಲ ಬರ್ಕೊಂತೀರಾ ಅನ್ಕೊಂತೀನಿ. ನೆಕ್ಸ್ಟ್ ರೆಸಿಪ್ರೋಕಲ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಈ ರೆಸಿಪ್ರೋಕಲ್ಸ್ ನ ನೀವು ತಿಳಿದಲೇನೆ ನೀವು ಏನ್ ಮಾಡ್ತೀರಾ, ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದು ರೆಸಿಪ್ರೋಕಲ್ಸ್ ಅಲ್ಲಿ ಜಾಸ್ತಿ ಆಟ ಆಡ್ಸೋದು. ನಿಮಗೆ ರೆಸಿಪ್ರೋಕಲ್ಸ್ ಕೊಟ್ಬಿಟ್ಟಿರ್ತಾರೆ, ಅದನ್ನ ನೀವು ಉಲ್ಟಾ ಮಾಡಿದ್ರೆ ನಿಮಗೆ ಸಾಧಿಸಿ ಅಂತ ಬರುತ್ತಲ್ಲ, ಪ್ರೂವ್ ದಟ್ ಕ್ವಶನ್ಸ್ ಬರ್ತಾವಲ್ಲ, ಅವೆಲ್ಲ ಈ ರೆಸಿಪ್ರೋಕಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಈ ಅಭಿಮುಖ ಬಾಹು ಪಾರ್ಶ್ವಬಾಹು ಅಂತ ಇದೆಯಲ್ಲ, ಇದ್ರ ಮೇಲೆ 2 ಮಾರ್ಕ್ಸ್ ಕೇಳಿರುತ್ತೆ. ನೆಕ್ಸ್ಟ್ ಸೈನ್ ಥೀಟಾ ರೆಸಿಪ್ರೋಕಲ್ ಯಾವ್ದಾಗುತ್ತೆ ಅಂದ್ರೆ ವಿಲೋಮಾನುಪಾತಗಳು. ಇದು ವಿಲೋಮಾನುಪಾತಗಳು ಅಂತ ಬರ್ಕೊಳ್ಳಿ ಕನ್ನಡ ಮೀಡಿಯಂ ಅವರು. ರೆಸಿಪ್ರೋಕಲ್ಸ್ ಅಂದ್ರೆ ವಿಲೋಮಾನುಪಾತಗಳು. ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಬೈ ಕೊಸಿಕೆಂಟ್ ಥೀಟಾ ಅಂದ್ರೆ ಕೊಸಿಕೆಂಟ್ ಥೀಟಾ ಉಲ್ಟಾ ಸೈನ್ ಥೀಟಾನು ಆಗುತ್ತೆ. ನೋಡಿ ಇಲ್ಲಿ ಇದೆಯಲ್ಲ, ಕೊಸಿಕೆಂಟ್ ಥೀಟಾ ಉಲ್ಟಾ ಸೈನ್ ಥೀಟಾ ಆಗುತ್ತೆ, ಸೈನ್ ಥೀಟಾ ಉಲ್ಟಾ ಕೊಸಿಕೆಂಟ್ ಥೀಟಾ. ಈ ರೀತಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೊಳೋದು ಯಾಕಪ್ಪ ಅಂದ್ರೆ
ಈಗ ನಿಮಗೆ ಸುಮ್ಮನೆ ಒಂದು ಮೆಥಡ್ ಸರ್ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅನ್ನೋದಕ್ಕೆ ಸೈನ್ ಬಂದಿದೆ ಅಲ್ವಾ, ಇದ್ರ ಉಲ್ಟಾ ಯಾವ್ದಾಗುತ್ತಪ್ಪ, ಕೊಸಿಕೆಂಟ್ ಆಗುತ್ತೆ. ಯಾಕೆ ಅಂದ್ರೆ ಇಲ್ಲಿ ಕೊಸಿಕೆಂಟ್ ಫಸ್ಟ್ ಯಾವ್ದ್ರಿಂದ ಸ್ಟಾರ್ಟ್ ಆಗಿದೆ, ಎಸ್ ಇಂದ ಸ್ಟಾರ್ಟ್ ಆಗಿಲ್ಲ, ಅಂದ್ರೆ ಸಿ ಇಂದ ಸ್ಟಾರ್ಟ್ ಆಗಿದೆ. ಅಂದ್ರೆ ಈಗ ಕೊಸಿಕೆಂಟ್ ಉಲ್ಟಾ ಏನಾಗುತ್ತೆ, ಸೈನ್ ಆಗುತ್ತೆ, ಸೈನ್ ಉಲ್ಟಾ ಕೊಸಿಕೆಂಟ್ ಆಗುತ್ತೆ. ನೆಕ್ಸ್ಟ್ ಕಾಸ್ ಟೀಟಾ ಸೇಮ್ ಹಂಗೆ ನೋಡಿ, ಇಲ್ಲಿ ಸೈನ್ ಸಿಕೆಂಟ್ ಟೀಟಾ ಅಂತ ಬರೆಯೋರು ಜಾಸ್ತಿ ಜನ ಇರ್ತಾರೆ, ಸೈನ್ ಟೀಟಾ ಉಲ್ಟಾ ಸಿಕೆಂಟ್ ಟೀಟಾ ಅಂತ ಬರೆಯೋರು. ಯಾಕೆ ಅಂದ್ರೆ ಈಗ ನೋಡಿ, ಈಗ ಫಸ್ಟ್ ವರ್ಡ್ ಯಾವ್ದಪ್ಪ ಇದೆ, ಸೈನ್ ಇದೆಯಾ, ಇಲ್ಲೋ ಎಸ್ ಇದೆಯಾ, ಸೊ ಇವೆರಡು ವಿಲೋಮಾನುಪಾತ ಆಗಕ್ ಚಾನ್ಸ್ ಇಲ್ಲ, ರೆಸಿಪ್ರೋಕಲ್ ಆಗಕ್ ಚಾನ್ಸ್ ಇಲ್ಲ ಅಂತ ಅನ್ಕೊಂಬಿಡಿ. ನೆಕ್ಸ್ಟ್ ಕಾಸ್ ಟೀಟಾ ಉಲ್ಟಾ ಅಂದ್ರೆ ರೆಸಿಪ್ರೋಕಲ್ ಸಿಕೆಂಟ್ ಟೀಟಾ ಆಗುತ್ತೆ, ಆರ್ ಸಿಕೆಂಟ್ ಟೀಟಾ ರೆಸಿಪ್ರೋಕಲ್ ಕಾಸ್ ಟೀಟಾ ಆಗುತ್ತೆ, ನೆನಪಿರ್ಬೇಕು. ನೆಕ್ಸ್ಟ್ ಟ್ಯಾನ್ ಟೀಟಾ ಅಂದ್ರೆ ಸೈನ್ ಟೀಟಾ ಬೈ ಕಾಸ್ ಟೀಟಾ, ಇದು ವೆರಿ 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 ಇಂಪಾರ್ಟೆಂಟ್, ಇದು ಇಲ್ಲೇ ಬೇಡಿ ಇದನ್ನು, ಟ್ಯಾನ್ ಟೀಟಾ ಸೈನ್ ಟೀಟಾ ಬೈ ಕಾಸ್ ಟೀಟಾ ಅನ್ನೋದನ್ನ. ನೆಕ್ಸ್ಟ್ ಟ್ಯಾನ್ ಟೀಟಾ ಕಾಟ್ ಟೀಟಾ ಉಲ್ಟಾ ಆಗುತ್ತೆ, ಕಾಟ್ ಟೀಟಾ ಟ್ಯಾನ್ ಟೀಟಾ ಉಲ್ಟಾನು ಆಗುತ್ತೆ. ಇಲ್ಲಿ ಟ್ಯಾನ್ ಟೀಟಾ ಏನಂತ ಬರೀಬಹುದು, ಇಲ್ಲಿ ಇನ್ನು ಉಲ್ಟಾ ಅಂದ್ರೆ ಏನಂತ ಬರೀಬಹುದು, ಈಗ ಟ್ಯಾನ್ ಟೀಟಾ ಅಂದ್ರೆ 1 ಬೈ ಟ್ಯಾನ್ ಟೀಟಾ ಅಂತ ಆಗಿದೆ. ಟ್ಯಾನ್ ಟೀಟಾ ಅಂದ್ರೆ ಗೊತ್ತಿದೆ, ಸೈನ್ ಟೀಟಾ ಬೈ ಕಾಸ್ ಟೀಟಾ ಅಂತ ಗೊತ್ತಿದೆ, ಈ ಕಾಸ್ ಟೀಟಾ ಮೇಲೆ ಹೋಗುತ್ತೆ, ಕಾಟ್ ಟೀಟಾ ಇಸ್ ಈಕ್ವಲ್ಸ್ ಟು ಕಾಸ್ ಟೀಟಾ ಬೈ ಸೈನ್ ಟೀಟಾ ಅಂತ ಆಗೋಗ್ಬಿಡುತ್ತೆ, ಇದನ್ನು ಮರಿಬಾರ್ದು. ರೆಸಿಪ್ರೋಕಲ್. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್, ಈ 3 ಐಡೆಂಟಿಟೀಸ್ ಓದ್ಕೊಳ್ಳಿ ಸಾಕು ಈಗ ಸದ್ಯಕ್ಕೆ. ಯಾವ್ದಪ್ಪ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂದ್ರೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಷ್ಟೇ, ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು. ನಾನಿಲ್ಲಿ ಎಲ್ಲ ಈ ಸೈಡ್ ಅಲ್ಲಿ ಆರ್ ಎಚ್ ಎಸ್ ಎಲ್ಲ ಒಂದ್ ಬರೋವಾಗ ಬರ್ಕೊಂಡಿದ್ದೀನಿ, ಬಟ್ ಸಮ್ ಆಫ್ ದ ಫಾರ್ಮುಲಾಸ್ ಏನ್ ಮಾಡಿರ್ತಾರಪ್ಪ ಅವರು ಅಂದ್ರೆ ಇಲ್ಲಿ ಇಲ್ಲಿ ಸಿಕೆಂಡ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಂತ ಬರ್ದಿರ್ತಾರೆ. ಸೊ ಅದರಿಂದ ನಿಮಗೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇದೆ ಅನ್ಕೊಂಡು ನಾನು ನಿಮಗೆ ಜಾಸ್ತಿ ಕನ್ಫ್ಯೂಸ್ ಆಗಬಾರ್ದು ಹುಡುಗರಿಗೆ ಅಂತ ನಾನೆಲ್ಲ ಆರ್ ಎಚ್ ಎಸ್ ಎಲ್ಲ 1 ಬರೋವಾಗ ಬರ್ಕೊಂಡಿದ್ದೀನಿ. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ 1 ಇದು ಮರಿಬಾರ್ದು, ಸೆಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ 1, ಕೊಸೆಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ ಕಾಟ್ ಸ್ಕ್ವೇರ್ ಟೀಟಾ 1. ಇಷ್ಟ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ತ್ರಿಕೋನಮಿತಿಯ ಅನುಪಾತಗಳು ಅಂತ ಬರುತ್ತಲ್ಲ, 0 ಡಿಗ್ರಿ 30 ಡಿಗ್ರಿ, ಅದನ್ನ ನಾನು ನೆಕ್ಸ್ಟ್ ಅದಕ್ಕೆ ಅಂತಾನೆ ಸಪರೇಟ್ ವಿಡಿಯೋ ಮಾಡಾಕ್ತೀನಿ ನಿಮಗೆ. ಅಂದ್ರೆ ಅಷ್ಟು ಅಂದ್ರೆ ಒಂದು 5 ಮಿನಿಟ್ಸ್ ವಿತಿನ್ ಒಂದು 3 ಮಿನಿಟ್ಸ್ ಒಳಗೆ ಅದು ಕಂಪ್ಲೀಟ್ ಆಗೋಗ ಹಾಕ್ತೀನಿ. ಟ್ರಿಕ್ ಹೇಗೆ ಅದನ್ನ ನಾವು ಈಸಿಯಾಗಿ ನಾವು ಅದನ್ನ ಲಿಸ್ಟ್ ಮಾಡ್ಬೋದು ಈ ಚಾರ್ಟ್ ಅಂತ, ಇಲ್ಲಿ ಮಾಡೋದು ಬೇಡ, ಇಲ್ಲಿ ಟೈಮ್ ಹಿಡಿದ್ಬಿಡುತ್ತೆ. ನೆಕ್ಸ್ಟ್ ಚಾಪ್ಟರ್ ವೃತ್ತಗಳು ಬರುತ್ತೆ. ವೃತ್ತಗಳು ಅಲ್ಲಿ ಬರೀ ಪ್ರಮೇಯಗಳು ಬರೋದ್ರಿಂದ ನಾವು ಅದ್ರ ಬಗ್ಗೆ ಏನು ಡಿಸ್ಕಸ್ ಮಾಡೋದು ಬೇಡ. ನೆಕ್ಸ್ಟ್ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಅಂದ್ರೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಇದಕ್ಕೆ ಫಾರ್ಮುಲಾಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಸರ್ಕಂಫರೆನ್ಸ್ ಅಂದ್ರೆ ಇಲ್ಲಿ ವೃತ್ತದ ಪರಿಧಿ ಬರ್ಕೊಂತೀರಾ, ಪರಿಧಿ ಇಸ್ ಈಕ್ವಲ್ಸ್ ಟು 2πr, ವೃತ್ತದ ಪರಿಧಿ ಇದು. ನೆಕ್ಸ್ಟ್ ಏರಿಯಾ, ವೃತ್ತದ ವಿಸ್ತೀರ್ಣ πr ಸ್ಕ್ವೇರ್, ಇದು ಏರಿಯಾ. ಇಂಗ್ಲಿಷ್ ಮೀಡಿಯಂ ಅವರಿಗೆ ಸರ್ಕಂಫರೆನ್ಸ್ ಆಫ್ ಸರ್ಕಲ್, ಏರಿಯಾ ಆಫ್ ಸರ್ಕಲ್. ನೆಕ್ಸ್ಟ್ ಇದು ಲೆಂತ್ ಆಫ್ ಎನ್ ಆರ್ಕ್, ವೆರಿ ಇಂಪಾರ್ಟೆಂಟ್ ಇದು, ದಿಸ್ ಫಾರ್ಮುಲಾ ಲೆಂತ್ ಆಫ್ ಎನ್ ಆರ್ಕ್, ಇದು ಲೆಂತ್ ಆಫ್ ಎನ್ ಆರ್ಕ್ ಆಫ್ ಎ ಸೆಕ್ಟರ್ ಆಫ್ ಆಂಗಲ್ ಥೀಟಾ, ದಿಸ್ ಫಾರ್ಮುಲಾ ಥೀಟಾ ಇಸ್ ಈಕ್ವಲ್ಸ್ ಟು ಥೀಟಾ ಬೈ 360 into 2πr. ಅಂದ್ರೆ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ, ಅಂದ್ರೆ ಕಂಸದ ಉದ್ದ, ಥೀಟಾ ಕೋನವನ್ನು ಹೊಂದಿರುವ ಇದಕ್ಕೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಥೀಟಾ ಇಸ್ ಈಕ್ವಲ್ಸ್ ಟು ಥೀಟಾ ಬೈ 360 into 2πr. ನೆಕ್ಸ್ಟ್ ಬೇಗ ಏರಿಯಾ ಆಫ್ ದ ಸೆಕ್ಟರ್ ಆಫ್ ಆಂಗಲ್ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟಿರುತ್ತೆ ಅಂತ. ಇದು ತುಂಬಾ ಇಂಪಾರ್ಟೆಂಟ್, ಇದು ಈ ಫಾರ್ಮುಲಾ, ಇವೆರಡು ಫಾರ್ಮುಲಾ. ಥೀಟಾ ಇಸ್ ಈಕ್ವಲ್ಸ್ ಟು ಥೀಟಾ ಬೈ 360 into πr ಸ್ಕ್ವೇರ್ ಆಗುತ್ತೆ. ಗೊತ್ತಾಯ್ತಾ? ಇಲ್ಲಿ ಏನಂತ, ಇಲ್ಲಿ ಯಾವ್ದು ಟ್ರಿಕ್ ಅಪ್ಪ ಅಂದ್ರೆ ಲೆಂತ್ ಆಫ್ ಎನ್ ಆರ್ಕ್ ಆಫ್ ಎ ಸೆಕ್ಟರ್ ಅಂತ ಕೊಟ್ಟಿದಾರಲ್ಲ, ಇಲ್ಲೇ ನೀವು ಅಬ್ಸರ್ವ್ ಮಾಡಬಹುದು. ಅಂದ್ರೆ ಇದನ್ನ ಸರ್ಕಂಫರೆನ್ಸ್ ರಿಲೇಟೆಡ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಥೀಟಾ ಬೈ 360 ಎರಡರಲ್ಲೂ ಕಾಮನ್, ಇವೆರಡರಲ್ಲೂ ಕನ್ಫ್ಯೂಸ್ ಆಗೋಂಥದ್ದು ಏನಿಲ್ಲ. ಥೀಟಾ ಬೈ 360 ಕಾಮನ್. ಇಲ್ಲಿ ಓನ್ಲಿ ಏನ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಓನ್ಲಿ ಡಿಫ್ರೆನ್ಸ್ ಈಸ್ ದಿಸ್ ಒನ್, 2πr, ಇಲ್ಲಿ πr ಸ್ಕ್ವೇರ್, 2πr ಸ್ಕ್ವೇರ್. ಅಂದ್ರೆ ಇದು
ಸರ್ಕಂಫರೆನ್ಸ್ ಗೆ ರಿಲೇಟ್ ಆಗಿದೆ, ಅದಕ್ಕೆ 2πr ಬಂದಿರುತ್ತೆ. ಇದು ಏರಿಯಾ ರಿಲೇಟೆಡ್ ಆಗಿ ಇಲ್ಲೇ ಬಂದಿದೆ ನೋಡಿ, ಏರಿಯಾ ಆಫ್ ದ ಸೆಕ್ಟರ್ ಅಂದ್ರೆ πr² ಬರುತ್ತೆ. ಇಷ್ಟ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಚಾಪ್ಟರ್ ವೃತ್ತಗಳ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್. ನಾನು ಬರೆಯೋದಕ್ಕೆ ಹೋಗಿಲ್ಲ, ಒಂದು ಇಮೇಜ್ ಹಾಕ್ಬಿಟ್ಟಿದ್ದೀನಿ. ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಬರ್ಕೊಂತೀರಾ ನೀವೇ? ಓಕೆ. ಘನಾಕೃತಿ, ಮಾದರಿ ಚಿತ್ರ, ವಕ್ರ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ. ಇಂಗ್ಲಿಷ್ ಮೀಡಿಯಂ ಇಲ್ಲಿ ಇದು ಫಿಗರ್. ಇದು ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ CSA, ಕರ್ವ್ಡ್ ಸರ್ಫೇಸ್ ಏರಿಯಾ. ಇದು TSA, ಟೋಟಲ್ ಸರ್ಫೇಸ್ ಏರಿಯಾ. ಇದು ವಾಲ್ಯೂಮ್. TSA ಕರ್ವ್ಡ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ, ವಾಲ್ಯೂಮ್. ಇದು ಸಿಲಿಂಡರ್. ಶಂಕು ಅಂದ್ರೆ ಕೋನ್, ಇದಕ್ಕೆ ಕೋನ್ ಆಗುತ್ತೆ. ಗೋಳ ಅಂದ್ರೆ ಸ್ಪಿಯರ್. ಅರ್ಧಗೋಳ ಅಂದ್ರೆ ಹೆಮಿಸ್ಪಿಯರ್. ಚೌಕಘನ ಅಂದ್ರೆ ಕ್ಯೂಬ್. ಇದಕ್ಕೆ ಕ್ಯೂಬ್. ಇದಕ್ಕೆ ಕ್ಯೂಬಾಯ್ಡ್ ಆಗುತ್ತೆ. ಬರ್ಕೊಂತೀವಿ. ಸಿಲಿಂಡರ್ ಅಂದ್ರೆ ಸಿಲಿಂಡರ್ ಅಂತಾರೆ. ನೆಕ್ಸ್ಟ್ ಇದೆ ಫಾರ್ಮುಲಾಸ್. ಕರ್ವ್ಡ್ ಸರ್ಫೇಸ್ ಏರಿಯಾ, ಇವು ಇಷ್ಟು ಫಾರ್ಮುಲಾಸ್ ನೀವು ಎನಿ ಕಾಸ್ಟ್ ನೀವು ಅಲ್ಲಿ ಇಟ್ಕೊಂಡ್ಲೇಬೇಕು. ಇಸ್ ನೋ ವೇ ಅಂದ್ರೆ ವೇ. ಸಿಲಿಂಡರ್ ನ ವಕ್ರ ಮೇಲ್ಮೈ ವಿಸ್ತೀರ್ಣ 2πRh, ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πr × r+h, ಘನಫಲ ವಾಲ್ಯೂಮ್ πr²h. ಶಂಕು πrl, ಇಲ್ಲೇ ನೋಡ್ಕೊಳ್ಳಿ. ನೆಕ್ಸ್ಟ್ ಆಯತಘನ, ಶಂಕು, ಗೋಳ, ಅರ್ಧಗೋಳ, ಚೌಕಘನ ಎಲ್ಲ ಲಿಸ್ಟ್ ಮಾಡಿದ್ದೀನಿ, ನೀವು ಬರ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ ಹಾಗೆ. Let's move on to the next chapter, that is statistics. Statistics ಅಲ್ಲಿ ಸಂಖ್ಯಾಶಾಸ್ತ್ರ. First important formula is formula to find the mean of grouped data. ಅಂದ್ರೆ ಗ್ರೂಪ್ ಡೇಟಾಗೆ ಬೇರೆ ಇರುತ್ತೆ. ಗ್ರೂಪ್ ಡೇಟಾಗೆನೆ 3 ಫಾರ್ಮುಲಾಸ್ ಬರ್ತವೆ. 3 ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ಡೈರೆಕ್ಟ್ ಮೆಥಡ್ ಇಂದಾನೆ ಜಾಸ್ತಿ ಕೇಳೋದು. ಡೈರೆಕ್ಟ್ ಮೆಥಡ್ ಇಂದಾನೆ ಫೈಂಡ್ ಔಟ್ ಮಾಡಿ ಅಂತ. x bar is equal to summation of fi xi divided by summation of fi. ಇಷ್ಟ ಅರ್ಥ ಆಯ್ತು ಅನ್ಕೊಂತೀನಿ. ಫಸ್ಟ್ ಫಾರ್ಮುಲಾ ಅಸ್ಯೂಮ್ಡ್ ಮೀನ್ ಮೆಥಡ್ ಅಂದ್ರೆ ಮೀನ್ ಫೈಂಡ್ ಔಟ್ ಮಾಡೋದಕ್ಕೆ 3 ಮೆಥಡ್ ಇದೆ. ಅಸ್ಯೂಮ್ಡ್ ಮೀನ್ ಮೆಥಡ್ ಅಷ್ಟೊಂದೇನು ಕೇಳಲ್ಲ ಅನ್ಕೊಂತೀನಿ. ಡೈರೆಕ್ಟ್ ಮೆಥಡ್ is very important. a plus summation of fi di by summation of fi. ನೆಕ್ಸ್ಟ್ ಸ್ಟೆಪ್ ಡಿವಿಯೇಷನ್ ಮೆಥಡ್. ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಲ್ಲಿ x bar is equal to a plus h into summation of fi ui by summation of fi. ನೆಕ್ಸ್ಟ್ ಮೋಡ್ ಫೈಂಡ್ ಔಟ್ ಮಾಡೋದು. ಮೋಡ್ಗೆ ಇದೊಂದೇ ಫಾರ್ಮುಲಾ. ಡೈರೆಕ್ಟ್ ಗ್ರೂಪ್ ಡೇಟಾಗೆ ಮೋಡ್ ಫೈಂಡ್ ಔಟ್ ಮಾಡೋದಕ್ಕೆ ಇದೊಂದೇ ಫಾರ್ಮುಲಾ ಇರೋದು. L plus f1 minus f0 divided by 2f1 minus f0 minus f2 into h. ಅಂದ್ರೆ ನಮ್ಗೆ ಬ್ಯಾಚುಲರ್ ಆಫ್ ಎಜುಕೇಶನ್ ಅಂದ್ರೆ B.Ed ಅಲ್ಲಿ ಮೋಡ್ ಫೈಂಡ್ ಔಟ್ ಮಾಡೋಕೆ ಒಂದು ರಿಲೇಷನ್ ಬರೋದು. ಅಂದ್ರೆ ಮೀನ್ ಮೀಡಿಯನ್ ಎರಡೂ ಫೈಂಡ್ ಔಟ್ ಮಾಡಿ ಮೋಡ್ಗೆ ಅದ್ ರಿಲೇಷನ್ ಬರೋದು. ಅದಕ್ಕೆ ಸ್ವಲ್ಪ ಏನದು ಅಪ್ಲೈಡ್ ಮಾಡಿದ್ರೆ ಸಾಕು ನಮ್ಗೆ ಮೋಡ್ ವ್ಯಾಲ್ಯೂ ಸಿಕ್ಕೋಗೋದು. ಬಟ್ ಇಲ್ಲಿ ನಿಮ್ಗೆ ಎಕ್ಸಾಕ್ಟ್ ಫಾರ್ಮುಲಾಸ್ ಸಿಗ್ತದೆ, ಅದರಿಂದ ಈಸಿಯಾಗಿ ಆಗುತ್ತೆ ಅನ್ಕೊಂತೀನಿ. ಮೋಡ್ ನಾವು ಕೇಳ್ತಾರೆ, ಮೀನ್ ಕೇಳ್ತಾರೆ, ಇಲ್ಲ ಮೋಡ್ ಕೇಳ್ತಾರೆ, ಇಲ್ಲ ಮೀಡಿಯನ್. 3 ಓದ್ಲೇಬೇಕು. ಈಸಿ ಇದೆ ಆಕ್ಚುಲಿ, ಇದು ಏನ್ ಕಷ್ಟ ಇಲ್ಲ. ಇದು ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಬರುವಂತ ಪ್ರಾಬ್ಲಮ್ಸ್ ಮಾಡ್ತೀನಿ, ಎಲ್ಲ ಕೆಡ್ಸ್ಕೊಂಬಿಟ್ಟೆ. ನೆಕ್ಸ್ಟ್ ಇನ್ನೊಂದು ಯಾವ್ದೋ ಬಿಟ್ಟೆ ಅಲ್ವಾ, ಕನ್ನಡ ಮೀಡಿಯಂ ಅವ್ರಿಗೆ ಹೇಳಿಲ್ಲ ಅನ್ಸುತ್ತೆ. ಅಸ್ಯೂಮ್ಡ್ ಮೀನ್ ಮೆಥಡ್ ಅಂದ್ರೆ ಅಂದಾಜು ಸರಾಸರಿ ವಿಧಾನ. ನೆಕ್ಸ್ಟ್ ಸ್ಟೆಪ್ ಡಿವಿಯೇಷನ್ ಮೆಥಡ್ಗೆ ಅಂತ ವಿಚಲನ ವಿಧಾನ. ಅಂತ ಅಂದ್ರೆ ಈ ಅಂತ ಅಲ್ಲ, ಈ ಅಂತ, ಹಂತ ವಿಚಲನ ವಿಧಾನ. ನೆಕ್ಸ್ಟ್ ಮೋಡ್ಗೆ ಬಹುಲಕ. ಮೀಡಿಯನ್ಗೆ ಮಧ್ಯಾಂಕ. ನಿಮ್ಗೆ ಹೇಳಿಲ್ಲ, ಮೀನ್ಗೆ ಮಧ್ಯಾಂಕ.
ಅರ್ಥ ಆಯ್ತಾ? ಇದು ಮೀನ್ ಇನ್ನೇನ್ ಸರಾಸರಿ ಅದನ್ನೇನು ಹೇಳೋ ಅವಶ್ಯಕತೆ ಇಲ್ಲ. ಮೀಡಿಯನ್ಗೆ ಮಧ್ಯಂಕ ಆಗುತ್ತೆ. ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಎಚ್. ಸಿ ಎಫ್ ಅಂದ್ರೆ ಏನಿಲ್ಲ, ಇದು ಕುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಇದು ಎನ್ ಬೈ ಟು ಅಂದ್ರೆ ಅಲ್ಲೇ ನಂಬರ್ ಆಫ್ ಟರ್ಮ್ಸ್. ಎನ್ ಅನ್ನ ಎಫ್ ಅಂತಾನು ಕರೀತಾರೆ. ಅದನ್ನ ಹೇಳ್ತೀನಿ. ಸಮೇಶನ್ ಆಫ್ ಎಫ್ ಇಸ್ ಈಕ್ವಲ್ಸ್ ಟು ಎನ್ ಇಸ್ ಈಕ್ವಲ್ಸ್ ಟು ಅಂತ ವ್ಯಾಲ್ಯೂ ಬರುತ್ತೆ ಅಲ್ಲಿ. ನಿಮಗೆ ಒಂದು ಪ್ರಾಬ್ಲಮ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಮೇಶನ್ ಆಫ್ ಎಫ್ ಅಂತ ಕೊಟ್ಟಿರ್ತಾರೆ, ಅವರೇ ಬರ್ದಿರ್ತಾರೆ 50 ಆಗಿರುತ್ತೆ. ಅದೆಲ್ಲ ಆಡ್ ಮಾಡಿ 50 ಆಗಿರುತ್ತೆ. ನೀವು ಇಲ್ಲಿ 50 ಬಂತು, ಎನ್ ವ್ಯಾಲ್ಯೂ ಎಲ್ಲಿ ಸಿಗುತ್ತೆ ನನಗೆ ಅಂದ್ರೆ ಸಮೇಶನ್ ಆಫ್ ಎಫ್ ಆರ್ ಎನ್ ಎರಡು ಒಂದೇ. ಓಕೆ, ತಲೆ ಕೆಡಿಸ್ಕೊಂಬಿಡಿ, ಎರಡು ಒಂದೇ, ಮರಿಬಾರ್ದು. ಇದು ಎಲ್ ಅಂದ್ರೆ ಲೋಯರ್ ಲಿಮಿಟ್, ಎಚ್ ಅಂದ್ರೆ ಸೈಜ್ ಆಫ್ ಕ್ಲಾಸ್ ಇಂಟರ್ವಲ್. ನೆಕ್ಸ್ಟ್ ರಿಲೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಸಲ ಅದು 2025 ಅಲ್ಲಿ ಕೇಳಿದ್ದಾರೆ. ಯಾವುದು ಮಾಡೆಲ್ ಪೇಪರ್ ಅಲ್ಲಿ, ಮಾದರಿ ಪ್ರಶ್ನೆ ಪತ್ರಿಕೆ ಕೇಳಿದ್ದಾರೆ. ರಿಲೇಷನ್ 3 ಮೀಡಿಯನ್ ಇಸ್ ಈಕ್ವಲ್ಸ್ ಟು ಮೋಡ್ ಪ್ಲಸ್ 2 ಮೀನ್. ಮರಿಬಾರ್ದು. 3 median is equals to mod plus 2 mean. Next, last chapter, that is probability. ಸಂಭವನೀಯತೆ ಇದು P of E. Probability of an event is equals to probability of an event. ಇದು E ಅಂದ್ರೆ ಏನ್ ಸರ್ ಅನ್ಕೊಂಬಾರ್ದು, ಇದು event ಅನ್ಕೊಂತಾರೆ. Probability is full of events. Okay? Probability of an event is equals to n of number of events divided by number of S. ಟೋಟಲ್ ಎಷ್ಟಿರುತ್ತೆ, ಅದರಲ್ಲಿ ಎಷ್ಟು ನಡೀತು ಅಂದ್ರೆ ಈಗ 2 heads ನ ಟಾಸ್ ಮಾಡ್ತೀರಾ, ಹೆಡ್ ಬರೋ ಚಾನ್ಸಸ್ ಎಷ್ಟಿದೆ? ನೀವು ಟಾಸ್ ಮಾಡಿರೋದು ಎಷ್ಟು, ಹೆಡ್ ಬರೋ ಚಾನ್ಸಸ್ ಎಷ್ಟು? 2 ಇರುತ್ತಾ? 2/2 ಅಲ್ಲ, 1/2 ಹೆಡ್ ಬರೋ, ಓನ್ಲಿ 1 ಹೆಡ್ ಬರುವಂತ ಚಾನ್ಸಸ್. ಹೆಡ್ ಬರ್ಬೋದು, ಟೈಲು ಬರ್ಬೋದು, ಅಂದ್ರೆ 2 ಚಾನ್ಸಸ್. 1 ಹೆಡ್ ನ ಓನ್ಲಿ 1 ಹೆಡ್ ನ ಟಾಸ್ ಮಾಡಿದ್ರೆ, ಇಫ್ ಯು ಟಾಸ್ ಓನ್ಲಿ 1 ಹೆಡ್ ವಿಲ್ ಬಿ 2 ಚಾನ್ಸಸ್. ಐದರ್ ಇಟ್ ವಿಲ್ ಬಿ ಎ ಹೆಡ್ ಆರ್ ಟೈಲ್. ಎನ್ ಆಫ್ ಎಸ್ ಆಗುತ್ತೆ ಸರ್. ಗೋಡೆ ಬೀಳುತ್ತೆ ಅಂತ ಹೇಳ್ಬಾರ್ದು, ಎನ್ ಆಫ್ ಎಸ್. ನೆಕ್ಸ್ಟ್, ಇದರಲ್ಲಿ ಬರೀ ಹೆಡ್ ಮಾತ್ರ ಬೀಳೋ ಚಾನ್ಸಸ್ ಯಾವ್ದಿರುತ್ತೆ, ಅದು ಎನ್ ಆಫ್ ಇ ಆಗುತ್ತೆ. ಅಂದ್ರೆ ಇದು ಈವೆಂಟ್ ಎಷ್ಟು ಅವ್ರು ಕೇಳಿರೋದು, ಎಷ್ಟು ಹೆಡ್ ಮಾತ್ರ ಯಾವ್ದು ಬೀಳುತ್ತೆ ಅದರ ಈವೆಂಟ್ ಆಗುತ್ತೆ. ಅದು ಎನ್ ಆಫ್ ಎಸ್ ಅಂತ ಹೋಗ್ಬೇಕಂದ್ರೆ ಟೋಟಲ್ ಔಟ್ಕಮ್ ಎಷ್ಟು ಬರುತ್ತೆ ಅಂತ ನೀವು ತಗೋಬೇಕು. ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ ಅಂದ್ರೆ ಘಟನೆಯ ಸಂಭವನೀಯತೆ. ಪಿ ಆಫ್ ಇ ಇಸ್ ಈಕ್ವಲ್ಸ್ ಟು ಎನ್ ಆಫ್ ಇ ಬೈ ಎನ್ ಆಫ್ ಎಸ್. ನೆಕ್ಸ್ಟ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇವೆರಡು ಮರಿಬೇಡಿ ನೀವು. ಪ್ರಾಬಬಿಲಿಟಿ ಆಫ್ ಎನ್ ಶೂರ್ ಇವೆಂಟ್ ಅಂದ್ರೆ ಖಚಿತ ಘಟನೆಯ ಸಂಭವನೀಯತೆ 1 ಇರುತ್ತೆ ಯಾವತ್ತೇ ಆಗ್ಲಿ. ಇದು MCQ ಅಲ್ಲಿ ಕೇಳಿದ್ರು, ಪ್ರಾಬಬಿಲಿಟಿ ಆಫ್ ಎ ಶೂರ್ ಇವೆಂಟ್ ಏನಾಗಿರುತ್ತೆ ಅಂತ. 1 ಇರುತ್ತೆ. ಪ್ರಾಬಬಿಲಿಟಿ ಆಫ್ ಎನ್ ಇಂಪಾಸಿಬಲ್ ಇವೆಂಟ್ 0 ಆಗಿರುತ್ತೆ. ಅಂದ್ರೆ ಅಸಂಭವ ಘಟನೆಯ ಸಂಭವನೀಯತೆ 0. ಇಂಪಾಸಿಬಲ್ ಇವೆಂಟ್ ಇಸ್ ಆಲ್ವೇಸ್ 0. ನೆಕ್ಸ್ಟ್, ರಿಲೇಷನ್ ಬಿಟ್ವೀನ್ ದ ಪ್ರಾಬಬಿಲಿಟಿ ಆಫ್ ಕಾಂಪ್ಲಿಮೆಂಟರಿ ಇವೆಂಟ್ಸ್. ಪರಸ್ಪರ ಪೂರಕ ಘಟನೆಗಳು. ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ಸ್ ಟು 1. ಅಂದ್ರೆ ಪಿ ಆಫ್ ಇ ಬಾರ್ ಫೈಂಡ್ ಔಟ್ ಮಾಡಿ ಅಂತ ಕರೀತಾರೆ. ಪಿ ಆಫ್ ಇ ಬಾರ್ ಅಂದ್ರೆ ಏನೇನಿಲ್ಲ, ಏನದು, ಈಗ ಒಂದು ಚೀಲದಲ್ಲಿ 6 ಕೆಂಪು ಚೆಂಡುಗಳು, 6 ನೀಲಿ ಚೆಂಡುಗಳು ಅಂತ ಕರೀತಾರೆ, ಇರುತ್ತೆ. ನೆಕ್ಸ್ಟ್, ಕೆಂಪು ಚೆಂಡುಗಳಲ್ಲದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಅವಾಗ ನಿಮ್ಗೆ ಇಲ್ಲಿ ಪಿ ಆಫ್ ಇ ಬಾರ್, ಪ್ರಾಬಬಿಲಿಟಿ ಆಫ್ ಎನ್ ಇ ಬಾರ್ ನಿಮಗೆ ಕೆಲ್ಸಕ್ಕೆ ಬರುತ್ತೆ. ಆಯ್ತು ಅನ್ಕೊಂತೀನಿ. ಅಂದ್ರೆ ಇವಾಗ ಇಲ್ಲಿ ಪಿ ಆಫ್ ಇ 1 ಮೈನಸ್ ಪಿ ಆಫ್ ಇ ಅಂತ ಬರ್ಕೊಂತೀರ. ಅಂದ್ರೆ ಪಿ ಆಫ್ ಇ ಬರ್ಬೇಕಿರೋದ್ರಿಂದ ಪಿ ಆಫ್ ಇ ನ ಆ ಕಡೆ ಕಳಿಸಿ 1 ಮೈನಸ್ ಪಿ ಆಫ್ ಇ. ಅಂದ್ರೆ ಪ್ರಾಬಬಿಲಿಟಿ ಆಫ್ ಇ ಅಂದ್ರೆ ಎಷ್ಟು ಬೀಳುತ್ತೆ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಕೆಂಪು ಚೆಂಡುಗಳಲ್ಲದ ಅಂತ ಕೇಳಿರೋದಲ್ವಾ, ಅಂದ್ರೆ ಫಸ್ಟ್ ಕೆಂಪು ಚೆಂಡುಗಳು ಎಷ್ಟು ಬೀಳುತ್ತೆ ಅನ್ನೋ ಪ್ರಾಬಬಿಲಿಟಿ ಫೈಂಡ್ ಔಟ್ ಮಾಡಬೇಕು. ಅದು ಫೈಂಡ್ ಔಟ್ ಮಾಡಾದ್ಮೇಲೆ 1 ಇಂದ ಅದನ್ನ ಏನ್ ಮಾಡಿ, ಸಬ್ಟ್ರಾಕ್ಟ್ ಮಾಡಿ. ಅದು ಕೆಂಪು ಚೆಂಡುಗಳಲ್ಲದ ಸಂಭವನೀಯತೆ ಸಿಕ್ಕೋಗುತ್ತೆ. ಫಸ್ಟ್ ಏನ್ ಮಾಡ್ಬೇಕು, ಫಸ್ಟ್ ಸ್ಟೆಪ್ ಕೆಂಪು ಚೆಂಡುಗಳು ಬೀಳುವ ಸಂಭವನೀಯತೆ ಫೈಂಡ್ ಔಟ್ ಮಾಡ್ಬೇಕು. ಅದನ್ನ 1 ರಿಂದ ಕಳೆದ್ರೆ ಏನ್ ಸಿಗುತ್ತೆ ನಿಮ್ಗೆ, ಕೆಂಪು ಚೆಂಡುಗಳಲ್ಲದ ಸಂಭವನೀಯತೆ ಸಿಗುತ್ತೆ. ಇಷ್ಟು ನಾನು ಎಲ್ಲಾ ಚಾಪ್ಟರ್ಸ್ ನ ಕವರ್ ಮಾಡಿದೀನಿ. ಚಾಪ್ಟರ್ಸ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ನ ಕವರ್ ಮಾಡಿದೀವಿ. ನೆಕ್ಸ್ಟ್ ವಿಡಿಯೋಸ್ ಇಂದ ಇಂಪಾರ್ಟೆಂಟ್ ಕ್ವಶನ್ಸ್, ಇಂಪಾರ್ಟೆಂಟ್ ಫಾರ್ಮುಲಾಸ್ ನ ನಾವು ಫೈಂಡ್ ಔಟ್ ಮಾಡೋಣ. ಇಂಪಾರ್ಟೆಂಟ್ ಫಾರ್ಮುಲಾಸ್ ಅಂತೀನಿ, ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನಾವು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ನನ್ನ ಚಾನಲ್ಗೆ ಲೈಕ್ ಮಾಡಿ, ನಿಮ್ಮ
ಫ್ರೆಂಡ್ಸ್ಗೆ ಅಂದ್ರೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳೇ ನನ್ನ ಚಾನಲ್ನ ರೀಚ್ ಮಾಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅನಂತ.